ವಸತಿ ಸಚಿವರಾದ ಜಮೀರ್ ಅಹಮದ್ ಅವರ ಆಪ್ತ ಸರ್ಫರಾಜ್ ಖಾನ್ ಅವರದ್ದು ಏನು ಸಂಚಿಕೆಗಳು ನಡೀತಾ ಇದೆ ಮತ್ತು ಅದಕ್ಕೆ ಅವ್ರೇನು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, ಅವರ ಸ್ಪಷ್ಟೀಕರಣ ಸರಿ ಇಲ್ಲ ಎಂಬುದರ ಬಗ್ಗೆ ನಮ್ಮ ವಾದ. ಎರಡನೇದು, ನಾಳೆ ಜೂನ್ 25 ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಹರಣ ಮಾಡಿದಂಥ, ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದಂಥ 50 ವರ್ಷಗಳ ಒಂದು ಆಚರಣೆ ಏನು ಮಾಡ್ತಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂಗೆ. ಮೊದಲನೇದಾಗಿ ವಸತಿ ಸಚಿವರಾದ ಜಮೀರ್ ಅಹಮದ್ ಖಾನ್, ದಿ ಮೋಸ್ಟ್ ಪಾಪ್ಯುಲರ್ ಲೀಡರ್. ಯಾವುದರಲ್ಲಿ? ಕರಪ್ಷನ್ನಲ್ಲಿ, ದುಡ್ಡು ಹಂಚೋದ್ರಲ್ಲಿ. ನೋಡಿದ್ದೀರ ನೀವೆಲ್ಲ ಅವ್ರದ್ದು ವೀಡಿಯೋಗಳು ಫೇಸ್ಬುಕ್ಕಲ್ಲಿ, ದುಡ್ಡು ಹೆಂಗೆ ಹಂಚ್ತಾರೆ ಅಂತ. ಜೋಬಿಂದ ತೆಗೆದು ಕಂತೆ ದುಡ್ಡನ್ನು ಹಂಚೋದನ್ನು ನಾವೆಲ್ಲ ಫೇಸ್ಬುಕ್ಕಲ್ಲಿ, ಅವ್ರದ್ದು ಇನ್ಸ್ಟಾಗ್ರಾಮ್ನಲ್ಲಿ ನೋಡಿದ್ದೀವಿ. ಫೀಸ್ ಇಲ್ಲ ಅಂತಂದರೆ ಟಕ ಅಂತ 50,000 ಕೊಟ್ಬಿಡ್ತಾರೆ ಮೊದಲೇ ಪ್ರೀ ಪ್ಲ್ಯಾನ್ ಮಾಡಿ. ಅವರ ಶಿಷ್ಯ, ಅವರ ಆಪ್ತ ಸಹಾಯಕ ಸರ್ಫರಾಜ್ ಖಾನ್ ಅವರೊಬ್ಬ ಸರ್ಕಾರಿಯ ಬಿ ದರ್ಜೆಯ ಗುಮಾಸ್ತ, ಸರ್ಕಾರಿ ಕರ್ಮಚಾರಿ. ಅವರು ಕಳೆದ 25 ವರ್ಷಗಳಿಂದ ಸರ್ಕಾರಿ ಸೇವೆಯಲ್ಲಿದ್ದಾರೆ. ಸರ್ಕಾರದ ಅವರೇ ನಿನ್ನೆ ಪತ್ರಿಕಾಗೋಷ್ಠಿನಲ್ಲಿ ಹೇಳ್ಕೊಂಡಿದ್ದಾರೆ, ಬೇರೆ ಬೇರೆ ಸರ್ಕಾರಗಳ ಬೇರೆ ಬೇರೆ ಇಲಾಖೆಗಳಲ್ಲಿ ಆಪ್ತ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಅದನ್ನು ನೀವೆಲ್ಲ ಪ್ರಸಾರ ಮಾಡಿದ್ದೀರಿ, ಪತ್ರಿಕೆಗಳಲ್ಲೂ ನೋಡಿದ್ದೀರಿ. ಇನ್ನು ನಮ್ಮ ಮೈಸೂರು ಜಿಲ್ಲೆ HD ಕೋಟೆ, ಅಲ್ಲಿ ಇಡೀ ದೇಶದಲ್ಲಿ ಯಾವುದಾದ್ರು ಒಂದು ತಾಲೂಕಿನಲ್ಲಿ 4 ಡ್ಯಾಮ್ ಇರೋಂಥ ಯಾವುದಾದ್ರು ಒಂದು ತಾಲೂಕಿದ್ರೆ ಅದು HD ಕೋಟೆ. ಅದು ಅತಿ ಹೆಚ್ಚು ವನ್ಯ ಮೃಗಗಳನ್ನು ಹೊಂದಿರತಕ್ಕಂಥ, ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಒಳಗೊಂಡಂಥ ಒಂದು ತಾಲೂಕು ಯಾವುದಾದ್ರು ಇದ್ದರೆ ಅದು ಹೆಗಡದೇವನಕೋಟೆ. ಹೆಗಡದೇವನಕೋಟೆ ಯಾತಕ್ಕೆ ಅಂದರೆ ನಾಗರಹೊಳೆ ಮತ್ತು ಬಂಡೀಪುರ, ಕಾಕನಕೋಟೆ ಈ 3 ಅರಣ್ಯ ಪ್ರದೇಶಗಳನ್ನು ಸಮ್ಮಿಲನಗೊಳ್ಳುತ್ತೆ ಹೆಗಡದೇವನಕೋಟೆನಲ್ಲಿ. ನಾಗರಹೊಳೆ ಬಂದು ಎಂಡಾಗತ್ತೆ, ಆಡಳಿತಾತ್ಮಕವಾಗಿ ಮಾಡಿರ್ತಕ್ಕಂಥ ಒಂದು, ಅಲ್ಲಿಂದ ಬಂಡೀಪುರ ಶುರು ಆಗುತ್ತೆ. ಅದೆರಡರ ಮಧ್ಯದಲ್ಲಿ ಕಾಕನಕೋಟೆ ಅರಣ್ಯ ಪ್ರದೇಶ ಬರುತ್ತೆ. ನಮಗೆಲ್ರಿಗೂ ಗೊತ್ತಿದ್ದಂಗೆ ಕಾಕನಕೋಟೆ ಮಹಾರಾಜರ ಕಾಲದಲ್ಲಿ ಮೊದಲನೇ ಕೆಡ್ಡ ಮಾಡಿದಂಥ ಪ್ರದೇಶ, ಕೆಡ್ಡ ಆಪರೇಷನ್ ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ. ಅದಾದ ನಂತರ ಸ್ವಾತಂತ್ರ್ಯ ಬಂದ ನಂತರ ಯಾವಾಗ ಹುಲಿಗಳ ಸಂಖ್ಯೆ ಕಡಿಮೆ ಆಯಿತು, ಇದನ್ನು ವೈಲ್ಡ್ ಲೈಫ್ ಝೋನ್ ಆ್ಯಕ್ಟ್ನಲ್ಲಿ ಟೈಗರ್ ಸ್ಯಾಂಕ್ಚುರಿ ಅಂದರೆ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಸರ್ಕಾರ ಘೋಷಣೆ ಮಾಡಿದೆ. ಯಾವುದು? ಬಂಡೀಪುರ ಮತ್ತು ನಾಗರಹೊಳೆಯನ್ನು. ಅದರಲ್ಲಿ ಈ ಕಾಕನಕೋಟೆ ಸುತ್ತಮುತ್ತ ಎಲಿಫೆಂಟ್ ಕಾರಿಡಾರ್ ಇದೆ ಮತ್ತು ಹುಲಿಗಳು ಬರುತ್ತೆ. ನಾವೆಲ್ಲ ಇತ್ತೀಚೆಗೆ ನೋಡ್ತಾ ಇದ್ವಿ, ಕಳೆದ 1 ತಿಂಗಳಿಂದ 5-6 ಹುಲಿ ಮರಿಗಳು ತನ್ನ ತಾಯಿಯ ಜೊತೆಯಲ್ಲಿ ರಸ್ತೆಯಲ್ಲಿ ಓಡಾಡೋದನ್ನು, ಸಫಾರಿಗೆ ಹೋದಂಥ ಜನ ಅದನ್ನು ಸೆರೆ ಹಿಡಿದಿರುವಂಥದ್ದು, ಚಿತ್ರೀಕರಣ ಮಾಡಿರೋದನ್ನು ನಾವು ನೋಡಿದ್ದೀವಿ. ಹುಲಿಗಳ ಸಂತತಿ ಈಗ ಜಾಸ್ತಿ ಆಗಿದೆ. ಅತಿ ಹೆಚ್ಚು ಭಾರತದಲ್ಲಿ ಹುಲಿ ಇರೋ ಪ್ರದೇಶ ಕಾಕನಕೋಟೆ, ಬಂಡೀಪುರ ಪ್ರದೇಶ. ಇಂಥ ಒಂದು ಪ್ರದೇಶದಲ್ಲಿ ಅಕ್ರಮ ರಿಸಾರ್ಟ್ಗಳು ಚಾಲ್ತಿಯಲ್ಲಿ ಇರೋದು ನಮಗೆಲ್ರಿಗೂ ಗಮನಕ್ಕೆ ಬಂದಿದೆ. ಮುಂಚೆ ಅಲ್ಲಿ ಈಗ ಸರ್ಕಾರದ್ದೇ ಒಂದು ಜಂಗಲ್ ಲಾಡ್ಜಸ್ ಆ್ಯಂಡ್ ರಿಸಾರ್ಟ್ಸ್ ಇದೆ. ಅದು ಮಹಾರಾಜರ ಕಾಲದಲ್ಲಿ ಮಹಾರಾಜರು ಬೇಟೆ ಆಡೋಕ್ಕೆ ಹೋದಾಗ ಇಳ್ಕೋತಾ ಇದ್ದಂಥ ಒಂದು ಅರಮನೆ. ಅದು ನಂತರ ಕಾಲಾನುಕಾಲದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಅದು ಸರ್ಕಾರ ವಹಿಸ್ಕೊಂಡ ನಂತರ ಜನಗಳಿಗೆ ಅನುಕೂಲ ಆಗಲಿ ಅಂತ ಅದನ್ನು ಒಂದು ಹೆರಿಟೇಜು ಇರೋದರಿಂದ ಟೂರಿಸ್ಟ್ಗಳಿಗೋಸ್ಕರ ಆಕರ್ಷಣೆ ಆಗಲಿ ಅಂತ ಅದನ್ನು ಕಾಕನಕೋಟೆಯಲ್ಲಿ ಇರತಕ್ಕಂಥ ಕಬಿನಿ ಹಿನ್ನೀರಿನಲ್ಲಿ ಇರತಕ್ಕಂಥ ಜಂಗಲ್ ಲಾಡ್ಜಸ್ ಇದೆ. ಅಲ್ಲಿಯ ಸಂಖ್ಯೆ ನೋಡಿಕೊಂಡು ಈ ಹೊಸ ಕಾನೂನುಗಳು ಬಂದ ನಂತರ ಸಾಕಷ್ಟು ಅಕ್ರಮ ರಿಸಾರ್ಟ್ಗಳು ಪ್ರಾರಂಭ ಆಗಿದೆ. ಅದರಲ್ಲಿ ಪ್ರಮುಖವಾದ್ದು ಈ ಸರ್ಫರಾಜ್ ಖಾನ್ ಅವ್ರದ್ದು. ನಾವು ಮೊನ್ನೆ ನಮ್ಮ ರಾಜ್ಯ ವಕ್ತಾರರಾದ ಮಹೇಶ್ ಅವರು ನಿಮಗೆ ಅದರ ಬಗ್ಗೆ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ, ಅದು ಹೇಗೆ ಅಕ್ರಮ ಅಂತ. ಅದಕ್ಕೆ ನಿನ್ನೆ ಸ್ಪಷ್ಟೀಕರಣನ ಸರ್ಫರಾಜ್ ಖಾನ್ ಅವರು ನಿನ್ನೆ ಬೆಂಗಳೂರಿನಲ್ಲಿ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಅವ್ರು ಏನು ಹೇಳಿದ್ದಾರೆ? ನಾವು ಇದಕ್ಕೆಲ್ಲ ಲೈಸೆನ್ಸ್ ತೊಗೊಂಡಿದ್ದೀವಿ, ಇದು ನಮ್ಮ ದಾಖಲೆಗಳಿದೆ ಅಂತ ತೋರಿಸಿದ್ದಾರೆ. ಯಾವುದನ್ನು ದಾಖಲೆಗಳನ್ನು ಕೊಟ್ಟಿಲ್ಲ. ನಾನು ಈಗ ಕೇಳ್ತೀನಿ, ಆ ದಾಖಲೆಗಳು ಯಾವುದಿದೆ ಆ ದಾಖಲೆಗಳನ್ನು ನಮಗೆ ಕೊಡಬೇಕು. ಯಾತಕ್ಕೆ ಅಂತಂದರೆ, ಒಬ್ಬ ಸರ್ಕಾರಿ ನೌಕರ ತಾನು ಸೇವೆಯಲ್ಲಿದ್ದಾಗಲೇ ಬೇರೆ ಒಂದು ಬಿಸಿನೆಸ್ ಮಾಡುವುದಕ್ಕೆ ಸರ್ಕಾರ ಅನುಮತಿ ನೀಡುವುದಿಲ್ಲ. ಇದು ಮೊದಲನೇದು. ಒಬ್ಬ ಸರ್ಕಾರಿ ನೌಕರದು ಒಂದು ಲಾಡ್ಜ್ ಆಗಲಿ, ರಿಸಾರ್ಟ್ ಆಗಲಿ, ಬಿಸ್ನೆಸ್ನಾಗಲಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಅವರು ನಿನ್ನೆ ಸ್ವಯಂ ಘೋಷಣೆ ಮಾಡ್ಕೊಂಡಿದ್ದಾರೆ, ನಾನು
ನಾನು ರಿಟೈರ್ಡ್ 3 ವರ್ಷ ಆದಮೇಲೆ ರಿಟೈರ್ಡ್ ಆಗ್ತೀನಿ, ರಿಟೈರ್ಡ್ ಆದಮೇಲೆ ನಾನು ಅತಿಥಿ ಗೃಹ ನಡೆಸಿ ನಾನು ಅಲ್ಲಿ ಮಾಡ್ಕೋತೀನಿ ಅಂತ 2016ರಲ್ಲಿ ಅಥವಾ 15ರಲ್ಲಿ ಕರ್ನಾಟಕದ ಟೂರಿಸಂ ಪಾಲಿಸಿ ಮಾಡ್ತಾರೆ. ಆ ಟೂರಿಸಂ ಪಾಲಿಸಿನಲ್ಲಿ ಅತಿಥಿ ಅನ್ನೋ ಒಂದು ಸ್ಕೀಮ್ ಇದೆ. ಆ ಅತಿಥಿ ಸ್ಕೀಮ್ನಲ್ಲಿ ಏನು ಹೇಳುತ್ತೆ, ಹೋಮ್ ಸ್ಟೇ ಮಾಡಲಿಕ್ಕೆ ಅವಕಾಶ ಇದೆ. ಹೋಮ್ ಸ್ಟೇ ಅಂದರೆ ಏನು? ಒಬ್ಬ ರೈತ ಅಲ್ಲಿ ರೈತರಿಗೆ ಯಾತಕ್ಕೆ ಕೊಟ್ಟಿದ್ದಾರೆ ಅಂದರೆ, ರೈತರ ಜೀವನ ಇವತ್ತಿಗೆ ಬಹಳ ಕಷ್ಟಕರವಾಗಿದೆ. ಅವನಿಗಿರ್ತಕ್ಕಂಥ ಒಂದು ಎಕರೆ ಅಥವಾ ಅರ್ಧ ಎಕರೆನಲ್ಲಿ ತಾನೂ ವಾಸವಿದ್ದು, ಈಗ ಈ ಅಂಶವನ್ನು ಗಮನಿಸ್ಬೇಕು ತಾವು, ತಾನೂ ವಾಸವಿದ್ದು ಆ ಜಾಗದಲ್ಲಿ ಜೊತೆಗೆ 4 ಎಕ್ಸ್ಟ್ರಾ ರೂಮ್ಗಳನ್ನು ಕಟ್ಟಿಕೊಂಡು ಆ 4 ರೂಮ್ನಲ್ಲಿ ಅತಿಥಿಗಳು ಬಂದು ಆ ಅತಿಥಿಗಳ ಸೇವೆನ ಆ ರೈತಾನೇ ಮಾಡಬೇಕು. ಆದರೆ ಈ ಸರ್ಫರಾಜ್ ಖಾನ್ ಅವ್ರು ಏನು ಹೇಳಿದ್ದಾರೆ, ನಾನು ನನ್ನದು ಹೋಮ್ ಸ್ಟೇ ಮಾಡ್ತಿದ್ದೀನಿ ಅಂತ. ಅದು ಹೋಮ್ ಸ್ಟೇ ಅಲ್ಲ, ರಿಸಾರ್ಟ್. ಅಲ್ಲಿ 20ಕ್ಕೂ ಹೆಚ್ಚು ರೂಮ್ಗಳಿದೆ, ಅತ್ಯಂತ ದೊಡ್ಡ ಕಟ್ಟಡ. ಅಲ್ಲಿ ಬೇಕಾದಂಥ ಎಲ್ಲ ಒಂದು ನಾವು ಬಾಕಿ ಯಾವುದು ಪಾಶ್ ರಿಸಾರ್ಟ್ ನೋಡ್ತೀವಿ, ಅಲ್ಲಿ ಆ ಪಾಶ್ ರಿಸಾರ್ಟ್ಗೆ ಬೇಕಾದಂಥ ಎಲ್ಲ ಫೆಸಿಲಿಟೀಸು ಅಲ್ಲಿದೆ. ಆ್ಯಂಡ್ ಒಬ್ಬ ಗೆಜೆಟೆಡ್ ಆಫೀಸರು ತಾನು ಕೆಲಸ ಮಾಡುವ ಹೆಡ್ ಕ್ವಾರ್ಟರ್ಸ್ ಬಿಟ್ಟು ಬೇರೆ ಜಾಗದಲ್ಲಿ ವಾಸ ಮಾಡಬಾರ್ದು ಅಂತ ಕಾನೂನಿದೆ. ಸರ್ಫರಾಜ್ ಖಾನ್ ಅವ್ರದ್ದು ಹೆಡ್ ಕ್ವಾರ್ಟರ್ಸ್ ಯಾವುದೀಗ? ಬೆಂಗಳೂರು. ಅವರು ಬೆಂಗಳೂರು ಬಿಟ್ಟು ಬೇರೆ ಕಡೆ ವಾಸ ಮಾಡೋಂಗಿಲ್ಲ. ಅವರ ರಿಸಾರ್ಟ್ ಎಲ್ಲಿದೆ? ಕಬಿನಿ HD ಕೋಟೆನಲ್ಲಿದೆ. HD ಕೋಟೆಯಲ್ಲಿ ಅತಿಥಿ ಗೃಹ ಮಾಡಬೇಕು ಅಂತಂದರೆ ಕಾನೂನು ಏನು ಹೇಳುತ್ತೆ, ತಾನು ಅಲ್ಲೇ ವಾಸ ಇದ್ದು ಎಕ್ಸ್ಟ್ರಾ 4 ರೂಮ್ ಮಾಡ್ಕೊಂಡು ಅವ್ರ ಅತಿಥಿ ಸೇವೆ ಅವರೇ ಮಾಡಬೇಕು ಅಂತ. ಸರ್ಫರಾಜ್ ಖಾನು ಹೆಡ್ ಕ್ವಾರ್ಟರ್ಸ್ನಲ್ಲಿ ಬೆಂಗಳೂರಿನಲ್ಲಿದ್ದಾರೆ, ಅವರ ರೂಮು ಇಲ್ಲಿದೆ. ಇದಕ್ಕೆ ಸೇವೆ ಮಾಡ್ತಿರೋರು ಯಾರು? ಅವರು ಅಪಾಯಿಂಟ್ ಮಾಡಿಕೊಂಡಂಥ ಕೆಲಸಗಾರರು. ಇದಕ್ಕೆ ಹೇಗೆ ಸಾಧ್ಯ ಇದು? ಅದಕ್ಕೆ ಧಾರಾವಾಹಿ ನೀವು ಬೇಕಾದ್ರೆ ಫೇಸ್ಬುಕ್ನಲ್ಲಿ ಅವರ ಜಂಗಲ್ ಆರ್ಡರ್ಸ್ನ ಹೆಸರನ್ನ ಹಾಕಿದ್ರೆ ತೋರಿಸುತ್ತೆ ಟ್ಯಾರಿಫ್ ಎಷ್ಟು ಅಂತ. ಒಂದು ರೂಮ್ಗೆ ಒಂದು ದಿನಕ್ಕೆ ಒಬ್ಬರಿಗೆ 25,000 ರೂಪಾಯಿ. ನೀವು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೋಬೇಕು, ಅಲ್ಲಿ ಹೋಗಬೇಕು. ಇದನ್ನೆಲ್ಲ ಮ್ಯಾನೇಜ್ ಮಾಡ್ತಿರೋದು ಯಾರು? ಒಬ್ಬ ಮೌಲಿ ಅಂತ ಅವನ ಹೆಸರು, ವ್ಯಕ್ತಿ. ಅವ್ರ ಅಣ್ಣ ಒಬ್ಬ ಇದ್ದಾನೆ. ಅವನು ಯಾರು? ಈ ಸರ್ಫರಾಜ್ ಖಾನ್ನ ವೈಯಕ್ತಿಕ ಪರ್ಸನಲ್ ಡ್ರೈವರ್. ಆ ಪರ್ಸನಲ್ ಡ್ರೈವರ್ ಹೆಸರಿನಲ್ಲಿ ಈ ರಿಸಾರ್ಟಿನ ಪಕ್ಕದಲ್ಲಿ 4 ಎಕರೆ ಜಾಗ ಇದೆ. ಆ ಜಾಗದಲ್ಲಿ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ. ಒಂದು ದೊಡ್ಡ ಬೃಹತ್ ಕಟ್ಟಡ ಕಟ್ತಾ ಇದ್ದಾರೆ. ಆ ಕಟ್ಟಡನ ನಾವು ನಿಮ್ಮಂಥ ಸಾಮಾನ್ಯ ಮನುಷ್ಯರು, ಒಬ್ಬ ಇಂಜಿನಿಯರ್ ಓದದೇ ಇರತಕ್ಕಂಥ ನಾವು ನೀವು ಎಸ್ಟಿಮೇಟ್ ಮಾಡ್ಬೋದು, ಕನಿಷ್ಠ 100 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ನೋಡಿದ್ರೆ ಹೇಳ್ಬೋದು ಇದಕ್ಕೆ ಎಷ್ಟಾಗತ್ತೆ ಅಂತ. ಒಬ್ಬ ಡ್ರೈವರು 100 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡೋಕ್ಕೆ ಸಾಧ್ಯನಾ? ಅದು ಸರ್ಕಾರಿ ನೌಕರ ಅಲ್ಲ. ಸರ್ಫರಾಜ್ ಖಾನ್ ಸರ್ಕಾರಿ ನೌಕರ, ಅವನ ಆಪ್ತ ಡ್ರೈವರು. ಅವನ ಜಾಗದಲ್ಲಿ 100 ಕೋಟಿ ರೂಪಾಯಿನ ಇನ್ವೆಸ್ಟ್ ಮಾಡಿ ಹೆಂಗೆ ಕಟ್ತಾ ಇದ್ದಾನೆ? ಈಗ ನಮಗೆ ಈ ಮಿಸ್ಸಿಂಗ್ ಲಿಂಕ್ಗಳಿಗೆ ಲಿಂಕ್ ಬೇಕಿದೆ. ಏನದು ಲಿಂಕು? ಈಗ ಅವರ ಕಾಂಗ್ರೆಸ್ MLAಗಳು BR ಪಾಟೀಲ್ ಹೇಳಿದ್ರು ಮೊದಲು, ಅವರವರ ಕಾನೂನು ನಮ್ಮ ಪ್ರತಿಯೊಂದು ಮನೆಗೂ ಹಣ ಕೊಡಬೇಕು ಅಂತ. ಇವರು ಅಲ್ಲಿಗೆ ಹಣ ಈಸ್ಕೋತಿದ್ದಾರೆ ಅಂತ. ಆ ಹಣ ಎಲ್ಲಿಗೆ ಹೋಗ್ತಾ ಇದೆ? ಆ ಹಣ ಎಲ್ಲ HD ಕೋಟೆಗೆ ಹರಿದು ಬರ್ತಿದೆ. ಯಾರ ಮೂಲಕ ಬರ್ತಿದೆ? ಈ ಮೌಲ್ಯ ಮುಖಾಂತರ. ಅದನ್ನು ಅಲ್ಲಿ ರಿಸಾರ್ಟ್ ಆಗಿ ಕನ್ವರ್ಟ್ ಮಾಡ್ತಿದ್ದಾರೆ. ಈ 4 ವರ್ಷ ರಿಟೈರ್ಡ್ ಆದಮೇಲೆ ಇವರು ಇಷ್ಟೇ ಹಣ ಅಲ್ಲಿಗೆ ವಾಪಸ್ ತರಬೇಕು. ಬಹುಶಃ ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಇದರಲ್ಲಿ ಜಮೀರ್ ಅಹಮದ್ ಅವರ ಕೈವಾಡನೂ ಇದೆ. ಜಮೀರ್ ಅಹಮದ್ ಅವರು ಸಹ ಇದರಲ್ಲಿ ತಮ್ಮ ಹಣವನ್ನು, ಯಾಕೆಂದರೆ ನೀವು ಅಲ್ಲಿ HD ಕೋಟೆಯಲ್ಲಿ ಈ ಅಂತರ್ಸಂತೆ ವ್ಯಾಪ್ತಿನಲ್ಲಿ ಹೋದರೆ ರೈತರನ್ನು ಮಾತಾಡಿಸಿ, ಜಮೀರ್ ಅಹಮದ್ ಎಷ್ಟು ದಿನಕ್ಕೆ ಒಂದು ಸಾರಿ ಬರ್ತಾರೆ ಅಂತ, 15 ದಿನ ತಿಂಗಳಿಗೆ ಒಂದು ಸಾರಿ ಬರ್ತಾರೆ. ಏನು ಮಾಡ್ತಾರೆ ಕೇಳಿ? ರೈತರಿಗೆಲ್ಲ ಹಣ, ಬಹುಶಃ ನಾನು ಇದು ಹೇಳಿದ್ಮೇಲೆ ಪಾಪ ಅವ್ರಿಗೆ ರೈತರಿಗೆ ಹಣ ತರ್ಬೋದು, ನಿಂತೋಗ್ಬೋದು. ಆದರೆ ನಾನು ಸತ್ಯ ಹೇಳಲೇಬೇಕಾಗ್ತದೆ. ಎಲ್ರಿಗೂ ಹಣನ ಹಂಚ್ತಾರೆ. ಕಳ್ಳೆಪುರಿ ಹಂಚಿದಾಗೆ ಪ್ರಸಾದ ಹಂಚ್ತೀವಲ್ಲ, ಶುಕ್ರವಾರದ ಪೂಜೆ ಆದಂಗೆ ಕಳ್ಳೆಪುರಿ, ಆ ರೀತಿ ಹಣನ ಹಂಚ್ತಾರೆ. ಅದನ್ನು ತೊಗೊಂಡು ಅವ್ರು ಕುಡಿದು ಜನ ಅಲ್ಲಿ ಬುಡಕಟ್ಟು ಜನಾಂಗ ಹಾಳಾಗ್ತಾ ಇದ್ದಾರೆ. ಅರಣ್ಯ ಪ್ರದೇಶ HD ಕೋಟೆಯ 2 ಬದಿ ಗೇಟ್ ಇದೆ. ಒಂದು ಕೇರಳ ಮತ್ತು ಕರ್ನಾಟಕದ ಬಾರ್ಡರ್ನಲ್ಲಿ. ಹಿಂದಿನ ಅರಣ್ಯ ಕಾಯ್ದೆ ಪ್ರಕಾರ ಸಂಜೆ 6 ಗಂಟೆಗೆ ಗೇಟ್ ಬಾಗಿಲಾಗ್ತದೆ. 2 ಕಡೆನೂ ಯಾರೂ ಓಡಾಡೋಕ್ಕಾಗಲ್ಲ. ಆ ಕಡೆ DB ಕುಪ್ಪೆ ಕಡೆ ಗೇಟ್ ಅಂಚಿನಲ್ಲಿ ಒಂದು ರಿಸಾರ್ಟ್ ಇದೆ, ಟೈಗರ್ ರ್ಯಾಂಚ್. ಆ ರ್ಯಾಂಚು ಆ ಗೇಟಿನ, ನಮ್ಮ ಕರ್ನಾಟಕದ ಗೇಟಿನ 50 ಅಡಿ ದೂರದಲ್ಲಿದೆ. ಅಲ್ಲಿ ಒಂದು ಬಾರ್ಗೆ ಲೈಸೆನ್ಸ್ ಕೊಟ್ಟಿದ್ದಾರೆ ಸರ್ಕಾರ. ಅಲ್ಲಿ ಬಾರ್ ನಡೀತಾ ಇದೆ.
ಗೇಟ್ ಆ ಬಾರ್ ಕಂಡೀಷನ್ ಏನು ಹೇಳುತ್ತೆ, ವ್ಯಾಪಾರದ ಸಮಯ ಬೆಳಗ್ಗೆ 10ರಿಂದ ರಾತ್ರಿ 11 ಗಂಟೆ ತನಕ ಅಂತ. ಇಲ್ಲಿ 2 ಥರ ಇದೆ. CL7, CL2, CL9, ಕ್ಲಾಸ್ 2, ಕ್ಲಾಸ್ 9, ಕ್ಲಾಸ್ 7 ಅಂತ ನಿಮಗೆಲ್ರಿಗೂ ಗೊತ್ತಿರೋದೆ. ಕ್ಲಾಸ್ 2 ಏನು ಹೇಳುತ್ತೆ, ವೈನ್ ಸ್ಟೋರ್ನಲ್ಲಿ ವ್ಯಾಪಾರ ಕ್ಲಾಸ್ 2, ಅಲ್ಲಿ ಕುಡಿಯೋಕ್ಕೆ ಅವಕಾಶ ಇಲ್ಲ, ಪಾರ್ಸಲ್ ತೊಗೊಂಡೋಗ್ಬೋದು, ಮಿಕ್ಕಿದೇನೋ ಮಾಡ್ಕೋತಾರೆ, ಅದು ನಮಗೆ ಸಂಬಂಧ ಇಲ್ಲ. ಕ್ಲಾಸ್ 7 ಏನು ಹೇಳುತ್ತೆ, ರಿಸಾರ್ಟ್ಗಳಲ್ಲಿ ಲಿಕ್ಕರ್ ಸರ್ವ್ ಮಾಡ್ಬೋದು, ಆದರೆ ಅಲ್ಲಿ ಇರತಕ್ಕಂಥ ಗೆಸ್ಟ್ಗಳಿಗೆ ಮಾತ್ರ, ಆಚೆ ಕಡೆಯವರಿಗೆ ಕೊಡಲಿಕ್ಕೆ ಅವಕಾಶ ಇಲ್ಲ. ಯಾರು ರೂಮ್ ಮಾಡಿರ್ತಾರೆ ಅವ್ರಿಗೆ ಮಾತ್ರ ಕೊಡಬೇಕು. ಕ್ಲಾಸ್ 9 ಏನು ಹೇಳುತ್ತೆ, ಲಾಡ್ಜ್ ಆ್ಯಂಡ್ ರೆಸ್ಟೋರೆಂಟು, ಅವನು ಅಲ್ಲಿ ಎಣ್ಣೆ ಸರ್ವ್ ಮಾಡ್ಬೋದು, ಬಾರ್ಗೆ ಒಳಗಡೆ ಕೊಡ್ಬೋದು, ಅಲ್ಲೂ ಆಚೆ ಕಡೆಗೆ ಸರ್ವ್ ಮಾಡೋಂಗಿಲ್ಲ. ಆದರೆ ನಾನು ಹೇಳಿದಂಥ DB ಕುಪ್ಪೆದು ಲೈಸೆನ್ಸು ಕ್ಲಾಸ್ 7 ಇಲ್ಲಿದೆ.